ಏನಪ್ಪ ಜಗದೀಶ, ಇವತ್ತು ಅಂಗಡಿ ಬೇಗ ಮುಚ್ತಾ ಇದೀಯಾ? ಸ್ವಲ್ಪ ವ್ಯಾಪಾರ ಕಡಿಮೆ ಇದೆಯಣ್ಣ, ಅದಕ್ಕೆ. ಅಲ್ಲಪ್ಪ, ಒಂದು ನಿಮಿಷ. ಹಲೋ ಹಲೋ ಅಪ್ಪ, ಎಲ್ಲಿದ್ಯಾ? ಈಗ ತಾನೇ ಮನೆಯಿಂದ ಬಂದಿದ್ದೀನಲ್ಲಪ್ಪ. ಊಟ ಟೈಮ್ ಆಯ್ತು, ಬೇಗ ಬಾ. ಬರ್ತೀನಿ ಇರೋ. ಸರಿ, ಬೇಗ ಬಾಪ್ಪ, ಕಾಯ್ತಾ ಇದ್ದೀವಿ ಇಲ್ಲಿ. ಬರ್ತೀನಿ ಅಂತ ಹೇಳಿದ್ನಲ್ಲ. ಸರಿ ನೋಡಪ್ಪ, ಅದೇನಾದ್ರೂ ಆಗಿರ್ಲಿ, ಇವತ್ತಿನ ಬಿಸ್ನೆಸ್ ಆಗಿದೆ ತಾನೆ? ಅದು ಅಣ್ಣ, ನೋಡೋ, ನಿನಗ್ ದುಡ್ಡು ಬೇಕಾದಾಗ ನಮ್ಮ ಮನೆ ಹತ್ರ ನಾಯಿ ಥರ ಬಂದು ಕಾಯ್ತಾ ಇದ್ದೆ. ಈಗ ನಾನು ಬಡ್ಡಿ ಬೇಕು ಅಂದಾಗ ನಿನ್ನ ಹತ್ರ ಬಂದು ಕಾಯ್ಬೇಕಾ? ಬಿಸ್ನೆಸ್ ಸ್ವಲ್ಪ ಡಲ್ ಇದೆಯಣ್ಣ. ಅದೆಲ್ಲ ಅಲ್ಲ, ನಿನಗೆ ನಾ ದುಡ್ಡು ಕೊಟ್ಟಿರೋದು ಬಿಸ್ನೆಸ್ ಮಾಡೋದಕ್ಕೆ ಅಂತ. ಬಿಸ್ನೆಸ್ ಡಲ್ ಆದಾಗ ದುಡ್ಡು ಕೊಡಲ್ಲ ಅಂತ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ಯಾ? ನೋಡೋ, ಇಂಥ ಡಂಗಾಣಿ ಆಟ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾಲ್ಗೆ ಥರ ಬಳಸು, ಹಳೆ ಎಕ್ಕಡ್ ಥರ ಅಲ್ಲ. ಅಣ್ಣ, ನಿಮ್ ದುಡ್ಡು ತಗೊಂಡು ನಾನೇನು ಓಡೋಗಲ್ಲ. ಸಾಲ ಕೊಟ್ಟಿದ್ದೀರಾ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ನನಗೂ ಸ್ವಲ್ಪ ಮರ್ಯಾದೆ ಇದೆ. ಓಹೋ, ಮರ್ಯಾದೆ ಬೇರೆ. ನಮಸ್ಕಾರ ದೇವ್ರು, ತಪ್ಪಾಯ್ತು, ಕ್ಷಮೆ ಇರ್ಲಿ. ನಿಮ್ಮಂತವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಪಡಾಯ ಇಲ್ಲಿ. ನಿನ್ ದುಡ್ಡು ನನಗೆ ಯಾಕೆ ಬೇಕಪ್ಪ? ತಗೋ, ಬರ್ಲಾ? ಈ ಸಾಲ ಅನ್ನೋದು ಮರಳುಗಾಡಲ್ಲಿ ಮರಳಿದ್ದಂಗೆ. ಅದರಿಂದ ಎಷ್ಟೇ ಆಚೆ ಬರಕ್ಕೆ ಪ್ರಯತ್ನ ಪಟ್ಟರು ಮತ್ತೆ ಕುಸಿದು ಹೋಗ್ತಾ ಇರ್ತೀವಿ.